ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗು ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವಂತ ಘಟನೆಯೊಂದು ನಡೆದಿದೆ. ಪ್ರವಾಸಕ್ಕೆ ಬಂದಿದ್ದಂತ ವಿದೇಶಿ ಮಹಿಳೆ ಮೇಲೆ ರೇಪ್ ಆಗಿರುವಂತ ಘಟನೆ. ವಾಷಿಂಗ್ಟನ್ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ವಾಷಿಂಗ್ಟನ್ ಮೂಲದ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ. ಹೋಮ್ ಸ್ಟೇನಲ್ಲಿ ಮತ್ತು ಬರಿಸೋ ಪಾನೀಯವನ್ನ ಕೊಟ್ಟು ಮತ್ತು ಬರಿಸುವಂತ ಪಾನೀಯ ಕೊಟ್ಟು ಆಕೆಯನ್ನ ರೇಪ್ ಮಾಡಲಾಗಿದೆ ಅನ್ನುವಂತ ಸುದ್ದಿ. ವಾರದ ಹಿಂದೆ ಕೊಡಗಿನ ಹೋಮ್ ಸ್ಟೇನಲ್ಲಿ ನಡೆದಿರುವಂತಹ ಘಟನೆ ಇದು. ಆಕೆಗೆ ಮತ್ತು ಬರುವಂತ ಔಷಧಿ ಕೊಟ್ಟು ತದನಂತರದಲ್ಲಿ ರೇಪ್ ಮಾಡಿದ್ದಾರೆ ಅನ್ನುವಂತ ಆರೋಪ. ದೂರನ್ನ ಕೊಡಬಾರ್ದು ಅಂತ ವಿದೇಶಿ ಮಹಿಳೆಯನ್ನ ಬೆದರಿಸಿದ್ರಂತೆ ಹೋಮ್ ಸ್ಟೇ ಮಾಲೀಕ. 3 ದಿನ ಹೋಮ್ ಸ್ಟೇನಲ್ಲೇ ಕೂಡ ಹಾಕಿ ಮೊಬೈಲ್ ಕಿತ್ಕೊಂಡಂತ ಆರೋಪ ಕೂಡ ಇದೆ. ಕೊಡಗಿನ ಪೊನ್ನಂಪೇಟೆ ತಾಲೂಕು ಕುಟ್ಟ ಗ್ರಾಮದಲ್ಲಿ ನಡೆದಿದ್ದಂತ ಘಟನೆ ಇದು. ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಈಕೆ ವಾಷಿಂಗ್ಟನ್ ಮೂಲದ ಮಹಿಳೆ ಆಗಿದ್ದು ಆಕೆಗೆ ಮತ್ತು ಬರುವಂತ ಔಷಧಿ ಕೊಟ್ಟು ತದನಂತರದಲ್ಲಿ ಅತ್ಯಾಚಾರ ಮಾಡಿದ್ದಲ್ಲದೆ ದೂರು ಕೊಡಬಾರ್ದು, ಕಂಪ್ಲೇಂಟ್ ಕೊಡಬಾರ್ದು ಅಂತ ಕೂಡ ಹೋಮ್ ಸ್ಟೇ ಮಾಲೀಕ ಆಕೆಯನ್ನ ಕೂಡ ಹಾಕಿ ಮೊಬೈಲ್ ಕಿತ್ಕೊಂಡು ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಆರೋಪಗಳು ಕೂಡ ಇದೆ. ಕೊಡಗಿನ ಪೊನ್ನಂಪೇಟೆ ತಾಲೂಕಿನಲ್ಲಿ ನಡೆದಿರುವಂತ ಘಟನೆ ಇದು. ಇನ್ನು ಘಟನೆ ನಡೆದ 3 ದಿನಗಳ ನಂತರ ಮೈಸೂರಿಗೆ ಬಂದಿದ್ದಂತ ಮಹಿಳೆ ಅಮೆರಿಕದ ಅಧಿಕಾರಿಗಳನ್ನ ಸಂಪರ್ಕಿಸಿ ಘಟನೆಯ ಬಗ್ಗೆ ತಿಳಿಸಿದ್ದಾಳೆ. ಅಮೆರಿಕನ್ ರಾಯಭಾರ ಕಚೇರಿಯಿಂದ ರಾಜ್ಯ ಪೊಲೀಸರ ಸಂಪರ್ಕ ಮಾಡಲಾಗಿದೆ. ತದನಂತರ ರಾಯಭಾರ ಕಚೇರಿ ಮಾಹಿತಿಯ ಮೇರೆಗೆ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಅತ್ಯಾಚಾರ ಕೇಸ್ನಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ. ಜಾರ್ಖಂಡ್ ಮೂಲದ ವೈಜೇಶ್ ಮತ್ತು ಹೋಮ್ ಸ್ಟೇ ಮಾಲೀಕ ವಿಶಾಲ್ ಬಂಧಿತ ಆರೋಪಿಗಳು. ಸದ್ಯ ಕೊಡಗು ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಮೇ 3ರವರೆಗೆ ಇಬ್ಬರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಿನ್ನೆ ಜಿಲ್ಲೆಗೆ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ, ಮಾಹಿತಿ ಪಡ್ಕೊಂಡಿದ್ದಾರೆ. ಡೆಲ್ಲಿ ಮತ್ತು ಚೆನ್ನೈ ಕಚೇರಿಗಳಿಂದ ಕೊಡಗು ಜಿಲ್ಲೆಗೆ ಭೇಟಿ ನೀಡಿರುವಂತಹ ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡೋದಕ್ಕೆ ಜಿಲ್ಲಾಡಳಿತ ನಿರಾಕರಿಸಿದೆಯಂತೆ. ನೋಡಿ, ವಿದೇಶಿ ಮಹಿಳೆಯನ್ನ ಅತ್ಯಾಚಾರ ಮಾಡಲಾಗಿದೆ. ಆಕೆಯನ್ನ ಕೂಡ ಹಾಕಿ ಮೊಬೈಲ್ ಕಿತ್ಕೊಂಡು ಕಂಪ್ಲೇಂಟ್ ಕೊಡಬಾರ್ದು ಅಂತೇಳಿ ಕೂಡ ಬೆದರಿಸಲಾಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದು, ಯಾರು ಅತ್ಯಾಚಾರ ಮಾಡಿದ್ದು ಅಂತ ಕೂಡ ಹೇಳಿದ್ದಾಳೆ. ಈಗ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಡಗಿನಲ್ಲಿ ಅಮೆರಿಕ ಮಹಿಳೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಹೋಮ್ ಸ್ಟೇ ಅವರಿಗೆ SOP ಕೊಟ್ಟಿರ್ತೀವಿ, SOP ಪ್ರಕಾರ ಹೋಮ್ ಸ್ಟೇನವರು ನಿಯಮವನ್ನ ಪಾಲಿಸಬೇಕಾಗುತ್ತೆ. ಆ ನಿಯಮಗಳನ್ನ ಮೀರಿದ್ದೇ ಆದ್ರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ವಿದೇಶಿಗರ ಮೇಲೆ ಇಂಥ ಘಟನೆ ನಡೆದ್ರೆ ಏನ್ ಸಂದೇಶ ಹೋಗುತ್ತೆ? ಯಾವ ವಿದೇಶಿಗರು ನಮ್ಮ ದೇಶಕ್ಕೆ ಪ್ರವಾಸಕ್ಕೆ ಅಂತ ಬರ್ತಾರೆ? ಘಟನೆ ನಂತರ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿರೋದು ಕೂಡ ಗೊತ್ತಾಗಿದೆ. ಈಗಾಗಲೇ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ನಾವು ಈ ಹೋಮ್ ಸ್ಟೇಗಳಿಗೆಲ್ಲ ಈಗಾಗಲೇ ಒಂದು SOPಯನ್ನು ನಾವು ಎಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ ನಮ್ಮ SOP ಸರ್ಕ್ಯುಲೇಟ್ ಮಾಡಿರೋದು. ಅವರು ಅದರ ಪ್ರಕಾರ ಕ್ರಮ ಮಾಡಬೇಕು. ಯಾರು ಆ ವ್ಯಕ್ತಿ ನಡೆಸ್ತಕ್ಕಂಥವರು, ಹೋಮ್ ಸ್ಟೇ ನಡೆಸೋರು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ, ಅವರು ಏನೇನು ಕ್ರಮ ತಗೊಳ್ಬೇಕು ಒಂದು ಹೋಮ್ ಸ್ಟೇ ಮಾಡಬೇಕಾದ್ರೆ ಅನ್ನೋದೆಲ್ಲ ನಾವು SOPಯನ್ನು ಕೊಟ್ಟಿರ್ತೀವಿ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಗೊತ್ತಾದ ತಕ್ಷಣ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಇನ್ಮೇಲೆ ಅವ್ರಿಗೆ ಕ್ರಮ ತಗೊಳ್ತಾರೆ. ಆದರೂ ಇದು ಇಂಥದ್ದು ಒಳ್ಳೆಯ
ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೆಯ ಸಂದೇಶವನ್ನು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹೊರಗಿನಿಂದ ಬಂದಂಥವ್ರು ಫಾರಿನರ್ಸು ಏನು ಸಂದೇಶ ಹೋಗುತ್ತೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಎಂಥ ಇದು ಸಂದೇಶ ಹೋಗುತ್ತೆ? ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ